ಇನ್ನು ಕಳೆದ ವಾರ ಪ್ರಧಾನಿ ಮೋದಿ ಭಾರತದ ದ್ವೀಪ ರಾಷ್ಟ್ರ ಲಕ್ಷದ್ವೀಪಕ್ಕೆ ಹೋಗಿದ್ರು. ಅಲ್ಲಿನ ಪ್ರವಾಸೋದ್ಯಮದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದರು. ಆದರೆ ಫೋಟೋ ಹಾಗೆ ವಿಡಿಯೋಗಳು ಜಾಲತಾಣದಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡಿದ್ವು. ಇದರ ಬೆನ್ನಲ್ಲೇ ಮಾಲ್ಡೀವ್ಸ್ ವರ್ಸಸ್ ಇಂಡಿಯಾ ನಡುವೆ ಪ್ರವಾಸೋದ್ಯಮ ಫೈಟ್ ಶುರುವಾಗಿದೆ. ಮಾಲ್ಡೀವ್ಸ್ ಸಚಿವ ಅಬ್ದುಲ್ಲಾ ಮಹಜೂಮ್ ಮೋದಿ ಭೇಟಿ ಭಾರತೀಯ ದ್ವೀಪಗಳನ್ನು ಉತ್ತೇಜಿಸುವ ಗುರಿ ಹೊಂದಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಲ್ಡೀವ್ಸ್ ಸಚಿವೆ ಮರಿಯಂ ಶಿಯೂನಾ ಮೋದಿ ಓರ್ವ ಹಾಸ್ಯಗಾರ ಅಂತ ಅವಹೇಳನಕಾರಿ ಪದವನ್ನ ಬಳಸಿದ್ದಾರೆ. ಇದಕ್ಕೆ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ವಿರೋಧಿಸಿದ್ದಾರೆ. ಅಷ್ಟೇ ಯಾಕೆ, ಮೋದಿ ಬಗ್ಗೆ ಮಾತನಾಡಿದ ಶಿಯೂನಾ ರಾಜೀನಾಮೆಗೆ ಅಲ್ಲಿನ ಜನ ಕೂಡ ಆಗ್ರಹಿಸಿದ್ದಾರೆ. ಇನ್ನು ಲಕ್ಷದ್ವೀಪ ಹಾಗೆ ಮಾಲ್ಡೀವ್ಸ್ ಬಗ್ಗೆ ವಿವಾದ ಭುಗಿಲೇಳುತ್ತಲೇ ಮಾಲ್ಡೀವ್ಸ್ ಸರ್ಕಾರವೇ ಮಧ್ಯಪ್ರವೇಶಿಸಿದೆ. ಸಚಿವರ ಹೇಳಿಕೆಗಳು ವೈಯಕ್ತಿಕ, ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಆ ಹೇಳಿಕೆಗಳಿಗೂ ಸರ್ಕಾರಕ್ಕೂ ಮಾಲ್ಡೀವ್ಸ್ ಸರ್ಕಾರ ಈ ಮುಖೇನವಾಗಿ ಜಾರಿ ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾ ಇದೆ. ಹಾಗೆ ಇದೆಲ್ಲ ನಡೀತಾ ಇದ್ದ ಹಾಗೆ ಸಚಿನ್ ತೆಂಡೂಲ್ಕರ್ ಸೇರಿದ ಹಾಗೆ ಬಹಳಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಈಗ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಅಕ್ಷಯ್ ಕುಮಾರ್, ಜಾನ್ ಅಬ್ರಾಮ್ ಜೊತೆಗೆ ಸಲ್ಮಾನ್ ಖಾನ್ ಲಕ್ಷದ್ವೀಪದ ಸೌಂದರ್ಯವನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಸಚಿನ್ ಕೂಡ ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಕರೆ ಕೊಡ್ತಾ ಇದ್ದಾರೆ.